ಅವರು ಹೇಳ್ತಾರೆ, 12 12 ಪಿಡುಗುಲು ಉಲ್ಕೆಗಳು ಪಗದಿ ನಾದಂಬವನು ವಿಜೃಂಭಿಸ್ತವೆ. 12 ಪಿಡುಗಲು ಪಗದಿ ನಾದಂಬವನು ತಲ್ಲಡಿಂಚುನು ಭೂಮಿಗೆ ತಲ ಗಡಗಡ ನಡುಗುತ್ತೆ. ಪರ್ವತಮುಲು ಬೆಟ್ಟಗಳು, ಅಡವಿ ಮೃಗಮುಲು ಪ್ರಾಣಿಗಳ ಕಾಡಲ್ಲಿರ್ತಕ್ಕಂಥ ಪ್ರಾಣಿಗಳು, ಬೆಗಡಿ ಅನ್ನಿಯೂ ಬಯಲು ಸೇರಿ ಭಯ ಬಿದ್ದುಬಿಟ್ಟು ಎಲ್ಲವೂ ಬಯಲುಗೊಟ್ಟೋಗ್ತವೆ. ಬಗಡಿ ಅನ್ನಿಯೂ ಬಯಲು ಸೇರಿ ಉನ್ನ ಚೋಟನೆ ಉಂಡು ಒಕ್ಕ ಜಾಮ, ಇದ್ದ ಜಾಗದಲ್ಲಿ ಇರ್ತವೆ 3 ಗಂಟೆಗಳ ಕಾಲ. ಈಗಾಗಲೇ ಭೂಮಿಯ ಒಂದು ತಾಪಮಾನದ ಕಾರಣದಿಂದಾಗಿ ಆಗ್ತಿರ್ತಕ್ಕಂಥ ತೀವ್ರತರವಾದ ಬದಲಾವಣೆಗಳನ್ನ ನೀವು ನ್ಯೂಸ್ ಚಾನೆಲ್ಗಳನ್ನ ಗಮನಿಸ್ತಿರ್ತಕ್ಕಂಥ ನಮ್ಮೆಲ್ಲ ವೀಕ್ಷಕ ಬಂಧುಗಳು, ನಾನು ಯಾರನ್ನೋ ಭಯ ಹಿಡಿಸೋದಕ್ಕಾಗಿ ತಡೆಯಪ್ಪ ಹಿಂಗಾಗೋಗ್ತದ ಹಂಗಾಗ್ತದ ಅಂತ ಅಂದ್ಬಿಟ್ಟು ಯಾರನ್ನೂ ಭಯ ಹಿಡಿಸ್ತಕ್ಕಂಥ ಉದ್ದೇಶ ನಮ್ಮ ಚಾನಲ್ದು ಅಲ್ಲ, ನಮ್ಮದು ಅಲ್ಲ. ಇರುವ ಸತ್ಯವನ್ನ ಹೇಳ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಅದನ್ನು ಹೇಳ್ತಾ ಇದ್ದೀವಿ. ಇದಕ್ಕೆ ಪರಿಹಾರ ಏನು? ಬಿಸಿಲು 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 ಅಂತ ಕೂಗಾಡ್ತಾ ಹೋದ್ರೆ ಬಿಸಿಲಿಂದ ನೀ ಪಾರಾಗಲ್ಲ. ಕೈಯಲ್ಲಿರೋ ಕೊಡೆನ ಎತ್ತರಿ ಮೇಲೆ ನಿಮ್ ತಲೆಗೆ ಸ್ವಲ್ಪ ನೆರಳಾದರೂ ಸಿಗುತ್ತೆ. ಆ ತರದ ಪರಿಹಾರಗಳೇನಾದರೂ ಮಾಡ್ಕೊಳ್ಳಿ ಅಂತಕ್ಕಂಥ ಸೂಚನೆಯನ್ನ ಕೊಡತಕ್ಕಂಥ ಚಿಂತನೆಗಳೇ ಹೊರತು ಯಾರನ್ನೂ ಭಯ ಹಿಡಿಸ್ತಕ್ಕಂಥ ಇದು ಅಲ್ಲ. ಇದನ್ನ ದಯವಿಟ್ಟು ಎಲ್ಲ ವೀಕ್ಷಕ ಬಂಧುಗಳು, ಜನತೆ ಇದರ ಸತ್ಯಾಸತ್ಯತೆಯನ್ನು ಪರಾಮರ್ಶೆ ಮಾಡ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಇವತ್ತು ಉದಾಹರಣೆಗೆ ನೋಡಿ, ಓರಾ ಅಂತಕ್ಕಂಥ ಮೀನು ಮೆಕ್ಸಿಕೋದಲ್ಲಿ ಮೊನ್ನೆ ಓರಾ ಅಂತಕ್ಕಂಥ ಒಂದು ಜಾತಿಯ ಮೀನು, ಅದು ಒಂದು ಸರ್ಪಾಕೃತಿಯ 15 ಅಡಿ 20 ಅಡಿ ಉದ್ದದ ಸರ್ಪಾಕೃತಿಯ ಒಂದು ಓರಾ ಅಂತಕ್ಕಂಥ ಮೀನು ಮೆಕ್ಸಿಕೋ ನಗರದಲ್ಲಿ 11 ಓರಾ ಮೀನುಗಳು ಸಮುದ್ರದ ದಂಡೆಗೆ ಬಂದು ದಂಡೆಯ ಮೇಲೆ ಬಿದ್ದು ಸತ್ತಿದ್ದಾವೆ. ಜಪಾನ್ನಲ್ಲಿ ಸತ್ತಿದೆ, ಮೆಕ್ಸಿಕೋದಲ್ಲಿ ಸತ್ತಿದೆ. ಇದು ಅಲ್ಲಿನ ನಾವು ಕಾಲಜ್ಞಾನಗಳ ಬಗ್ಗೆ ಮತ್ತೊಂದು ಬಗೆದರ ಬಗ್ಗೆ ದೀರ್ಘ ಅಧ್ಯಯನ ಮಾಡಿ ಕಾಲಜ್ಞಾನಗಳು ಹೇಳಿರ್ತಕ್ಕಂಥ ಮಾತುಗಳು ಎಷ್ಟು ಕಠೋರ ಸತ್ಯ ಅಂತಕ್ಕಂಥ ಇದನ್ನ ಪ್ರಬಲವಾಗಿ ವಾದ ಮಾಡ್ತೀವೋ, ನಮ್ಮ ಹಾಗೆ ಆ ಕಡೆಯ ಜನ ಆ ಓರಾ ಅಂತಕ್ಕಂಥ ಮೀನು 3200 ಅಡಿಯ ಆಳದಲ್ಲಿ ಸಮುದ್ರದ ಆಳದಲ್ಲಿ ಉದುಗಿರ್ತಕ್ಕಂಥ ಮೀನುಗಳು ಇದ್ದಕ್ಕಿದ್ದ ಹಾಗೆ ಸಮುದ್ರದ ಮೇಲಕ್ಕೆ ಬಂದು ದಡಕ್ಕೆ ಬಂದು ಪ್ರಾಣ ಬಿಡ್ತಾ ಇದ್ದಾವೆ ಅಂತಂದ್ರೆ ಸಮುದ್ರದಲ್ಲಿ ಆಗ್ತಿರತಕ್ಕಂಥ ತೀವ್ರತರವಾದ ಬದಲಾವಣೆಗಳು ಕಾರಣ ಅಂತೇಳಿ ಅದರ ತಜ್ಞರು ಹೇಳ್ತಾ ಇದ್ದಾರೆ. ಓರಾ ಮೀನು ಹೊರಗಡೆ ಬರ್ತಾ ಇರೋದು ಅಪಾಯದ ಮುನ್ಸೂಚನೆ ಅನ್ನೋದರ ಅರ್ಥ ಅವ್ರಿಗೆ ಗೊತ್ತಾಗ್ತಾ ಇದೆ. ಅದಕ್ಕೆ ಜಪಾನ್ನವರು ಬೆಚ್ಚಿ ಬೀಳ್ತಾರೆ. ಓರಾ ಅನ್ನ ಮೀನು ಒಂದ್ಸರಿ ಬಂದಾಗೆ ಜಪಾನ್ನಲ್ಲಿ ಸುನಾಮಿ ಉಂಟಾಗಿದ್ದು, ಸಹಸ್ರಾರು ಕಾರುಗಳು ಬೆಂಕಿ ಪಟ್ಟಣ ಕುಚ್ಕೊಂಡು ಹೋಗ್ಬಿಟ್ಟು ಕಟ್ಟಡಗಳು ಹೊರಟೋದ್ವು, ಎಲ್ಲ ಇದಾಯ್ತು. ಹಾಗಾಗಿ ಇವು ಏನೋ ಒಂಥರ ವಿಚಾರಗಳು. ಈ ವಿಚಾರಗಳು ಕಾಲಜ್ಞಾನ ಅಂತ ಬಂದ ತಕ್ಷಣ ಪಕ್ಕಕ್ಕೆ ಇಡ್ತಕ್ಕಂಥ ಕೆಲಸ ಅಲ್ಲ. ಕಾಲಜ್ಞಾನವೇ ಇವತ್ತಿನ ವಿಜ್ಞಾನ. ಇದು ನಮ್ಮ ಜನ ಅರ್ಥ ಮಾಡ್ಕೋಬೇಕು, ಟ್ಯಾಲಿ ಮಾಡಬೇಕು. ಕಾಲಜ್ಞಾನ ವಿಜ್ಞಾನವನ್ನ ಪಕ್ಕದಲ್ಲಿ ಇಟ್ಕೊಂಡು ಅಧ್ಯಯನ ಮಾಡಿದಾಗ ಒಂದಕ್ಕೊಂದು ಟ್ಯಾಲಿ ನೋಡಿದಾಗ ಅದರ ಸತ್ಯಾಸತ್ಯತೆ ನಮಗೆ ಅರ್ಥ ಆಗುತ್ತೆ. ಇದನ್ನ ದಯವಿಟ್ಟು ನಮ್ಮ ಜನ ಗಂಭೀರವಾಗಿ ಚಿಂತನೆ ಮಾಡಬೇಕು. ಯಾರನ್ನೋ ಏನೋ ನಮ್ಗೆ ವಿಷಯ ಗೊತ್ತಿದೆ ಮಾತಾಡ್ತಾ ಇದ್ದೀವಿ ಅಂತಕ್ಕಂಥ ತೆವಲೇನೋ ನಮಗಿಲ್ಲ, ಹುಚ್ಚೇನೋ ನಮಗಿಲ್ಲ. ಸತ್ಯವನ್ನು ತಿಳಿಸಬೇಕಾದ್ದು ನಮ್ಮ ಕರ್ತವ್ಯ, ನಮ್ಮ ಧರ್ಮ. ಅದನ್ನ ಮಾಡ್ತಾ ಇದ್ದೀವಿ, ಅಳವಡಿಸ್ಕೊಳ್ಳಿ. ಪ್ರಕೃತಿ ಪರಿಸರವನ್ನ ಉಳಿಸಿ ಬೆಳೆಸ್ತಕ್ಕಂಥ ಸಂರಕ್ಷಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಕಿಡಿಗೇಡಿಗಳಿಗೆ ಬುದ್ಧಿ ಹೇಳಿ ಬೆಂಕಿ ಹಚ್ಚುವ ಕೆಲಸ ಬೇಡ. ಏನೋ ಗಿಡ ಮರಗಳನ್ನ ಉಳಿಸಿ ಬೆಳೆಸಬೇಕು. ಉದಾಹರಣೆಗೆ ನಮ್ಮ ಇವರು ಬರೆದಿರ್ತಕ್ಕಂಥದ್ರಲ್ಲಿ ಒಂದು ಮಾತು ಇಲ್ಲಿ ಹೇಳ್ತಾರೆ ಇವರು, ಪ್ರಳಯ ಬದುಕಲಿಚ್ಛಿಸುವವರಿಗೆ ಮಾತ್ರ. ಓಶೋ ಬರೆದಿರ್ತಕ್ಕಂಥ ಪುಸ್ತಕ ಇದು. ಇದನ್ನ ನಾನು ಜೆರಾಕ್ಸ್ ಮಾಡಿ ಬೈಂಡಿಂಗ್ ಮಾಡಿಸಿಟ್ಟೆ, ಯಾಕಂದ್ರೆ ಪುಸ್ತಕ ಯಾರ್ತಾವೋ ಇತ್ತು, ಇಸ್ಕೊಂಡು ಬೈಂಡ್ ಮಾಡಿಸಿಟ್ಟೆ. ಪ್ರಳಯ ಬದುಕಲಿಚ್ಛಿಸುವವರಿಗೆ ಮಾತ್ರ ಅಂತಕ್ಕಂಥದ್ದನ್ನ ಇಲ್ಲಿ ಬರೆದಿದ್ದಾರೆ. ಅಂದ್ರೆ ಯಾರಿಗೆ ಬದುಕಬೇಕು ಅನ್ನೋ ಇಚ್ಛೆ ಇರುತ್ತೋ ಅವ್ರಿಗೆ ಪ್ರಳಯ ಭಯಾನಕವಾಗಿ ಕಾಣುತ್ತೆ ಅಷ್ಟೇ. ಬೇರೆಯವ್ರಿಗೆ ಅಯ್ಯೋ ಮಾಡಬಾರ್ದು ಮಾಡಿಟ್ಟಿದೀವಿ, ಹಾಳು ಮಾಡಿಟ್ಟಿದೀವಿ, ಹೋಗ್ಬಿಡ್ಲಿ ಅಂತಕ್ಕಂಥವ್ರೆ ಬಹಳಷ್ಟು ಅದನ್ನ ಕಮೆಂಟ್ಸ್ ಅಲ್ಲಿ ಹೇಳ್ತಿರ್ತಾರೆ. ಇವತ್ತು ಅದರಲ್ಲಿ ಬಹಳ ಗಂಭೀರ ಸಂಗತಿಗಳನ್ನ ಬರೆದಿದ್ದಾರೆ ಓಶೋ ಅವರು. ಏನ್ ಬರೆದಿದ್ದಾರೆ ಅಂತಂದ್ರೆ, ನೇಪಾಳದ ಬಾರ್ಡರ್ ಇಂದ ಈ ಕಡೆ ಬಾಂಗ್ಲಾ ದೇಶದಲ್ಲಿ ಹಿಂದೆ ಕೋಟ್ಯಾನು ಕೋಟಿ ಬೃಹತ್ತಾದ ಮರಗಳನ್ನ ಬೆಳೆಸಿದ್ರು. ಕೋಟ್ಯಾನು ಕೋಟಿ ಬೃಹತ್ ಮರಗಳು. ಆ ಮರಗಳ ಬೇರುಗಳು ಭೂಮಿಯ ಆಳಕ್ಕೆ ಹೊರಟೋಗಿ, ಎಷ್ಟೋ ಅಡಿಗಳ ಆಳಕ್ಕೆ ಹೊರಟೋಗಿ ಮಣ್ಣಿನ ಸವಕಳಿಯನ್ನ, ಎಷ್ಟೇ ಫೋರ್ಸ್ ಆಗಿ ನೀರು ಹರಿದ್ರು ಕೂಡ ಮಣ್ಣು ಹರಿದೋಗ್ಬಾರ್ದು, ಹರಿದೋಗ ಮಣ್ಣನ್ನ ಬಿಗಿಯಾಗಿ ಹಿಡ್ಕೊಂಡಿರ್ತಕ್ಕಂಥ ಕೆಲಸವನ್ನ ಬೇರುಗಳು ಮಾಡಿದ್ವು. ಮಣ್ಣು ಕೊಚ್ಚಿ ಹೋಗ್ತಾ ಇರ್ಲಿಲ್ಲ. ಆಮೇಲೆ ಹಿಮಾಲಯ ಪರ್ವತಗಳಿಂದ ಸುರಿದ ಭಾರಿ ಮಳೆಯ ನೀರನ್ನ ರಭಸವಾಗಿ ತಗೊಂಡ್ ಬರ್ತಕ್ಕಂಥ ರಭಸವನ್ನ, ಫೋರ್ಸ್ ಅನ್ನ, ಆ ಸ್ಪೀಡ್ ಅನ್ನ ಕಟ್ ಮಾಡ್ತಾ ಇದ್ದಿದ್ದೇ ಈ ಬೃಹತ್ ಮರಗಳು. ಹಂಗಾಗಿ ಯಾವಾಗ ನೀರಿನ ಫೋರ್ಸು
ಕಡಿಮೆ ಆಗ್ತೋ, ಹರಿಯ ನೀರಿನ ತೀವ್ರತೆ ಕಡಿಮೆ ಆಗುತ್ತೋ ಅವಾಗ ಮಣ್ಣು ಕೊರೆಯೋದು ಕಡಿಮೆ ಆಗುತ್ತೆ. ಬೇರೆ ಬೇರೆ ಅನಾಹುತಗಳು, ಕಟ್ಟಡಗಳು, ಮನೆಮಠಗಳು ಹಾಳಾಗೋದು ಅವಾಯ್ಡ್ ಆಗ್ತಾ ಇತ್ತು. ಈಗೇನಾಗಿದೆ, ಅಲ್ಲಿ ನೇಪಾಳ ಮತ್ತು ಬಾಂಗ್ಲಾದ ಬಾರ್ಡ್ರಲ್ಲಿ ಕೋಟಿ ಮರಗಳ ಮಾರಣ ಹೋಮ ಮಾಡಾಕಿರೋದರ ಪ್ರಭಾವ ಈಗ ಸ್ವಲ್ಪ ಮಳೆ ಸುರಿದ್ರೂ ಸಾಕು ಕಂಪ್ಲೀಟ್ ದೇಶವೇ ಮುಳುಗೋಗ್ತಕ್ಕಂಥ ಪರಿಸ್ಥಿತಿಗೆ ಬಂದಿದೆ, ಬರ್ತಾ ಇದೆ, ಬರುತ್ತೆ ಅನ್ನೋದರ ಬಗ್ಗೆ ಬ್ರಹ್ಮೇಂದ್ರ ಸ್ವಾಮಿಗಳು ಕಾಲಜ್ಞಾನದಲ್ಲಿ ಬರೆದುಬಿಟ್ರು. ವಂಗದೇಶಂಬನ, ಬಾಂಗ್ಲಾದೇಶದಲ್ಲಿ ವಂಗದೇಶಂಬನ ಒಡಿಸುಡಲು ರಚ್ಚಿ ಚಂಡಮಾರುತಗಳು ಬೀಸಿ ಗೊಂತು ಕೋತಲ ತೋಟ ಗೊಬ್ಬಲು ರೀಚೇನು ಮುಳುಗಿ ಸಾಯ್ತಾರೆ ಅಂತಕ್ಕಂಥದನ್ನ ಅವರ ವಚನಗಳಲ್ಲಿ ಗೂಢಾರ್ಥದಲ್ಲಿ ಬರೆದಿರತಕ್ಕಂಥ ಎಲ್ಲ ಘಟನೆಗಳು ಹತ್ತಿರದಲ್ಲಿ ಸಂಭವಿಸ್ತಕ್ಕಂಥ ಸಾಧ್ಯತೆಗಳಿದೆ. ಇವತ್ತು 6.1 ತೀವ್ರತೆಯ ಭೂಕಂಪ, ಈಗ ಜಸ್ಟ್ ನಾನು ಮಾತಾಡೋದಕ್ಕೆ 1 hour ಬಿಫೋರ್ ನೀವು ಬರೋದಕ್ಕೆ ಮುಂಚೆ ಟಿವಿಲಿ ನೋಡ್ತಾ ಇದ್ದಿದ್ದು ತೀವ್ರತರವಾದ ಭೂಕಂಪನ ಅಲ್ಲಿ ಸಂಭವಿಸಿದೆ, ಅಲ್ಲಾಗಿದೆ. ಈಗ ವಿಜ್ಞಾನಿಗಳೇ ಮಾಹಿತಿ ಕೊಡ್ತಾ ಇದ್ದಾರೆ, ನಾಸಾ ವಿಜ್ಞಾನ ಸಂಸ್ಥೆಯ ವಿಜ್ಞಾನಿಗಳೇ ಮಾಹಿತಿ ಕೊಡ್ತಾ ಇದ್ದಾರೆ. ಏನ್ ಕೊಡ್ತಾ ಇದ್ದಾರೆ? ಆಸ್ಟ್ರಾಯ್ಡ್ಸ್, ಕ್ಷುದ್ರ ಗ್ರಹಗಳು ಭೂಮಿಗೆ ಬಂದು ಅಪ್ಪಳಿಸ್ತವೆ. ಇದನ್ನ ನಮ್ಮ ಕೈವಾರ ತಾತಯ್ಯನವರು ಬಹಳ ಸ್ಪಷ್ಟವಾಗಿ ಬರೆದು ಬಿಟ್ಟಿದ್ದಾರೆ. పెను తుఫానులకు భూకంపాలకు ధరణి దద్దరలి పొయ్యేను మత కలహాలకు కుల వైరాలకు నెత్తుటేరలే ಪಾರೇನು ಅಂತ ಬ್ರಹ್ಮೇಂದ್ರ ಸ್ವಾಮಿಗಳು ಬರೆದ್ರೆ, ಕೈವಾರ ತಾತಯ್ಯನವರ ಒಂದೇ ಒಂದು ವಚನವನ್ನ ಇವತ್ತಿನ ಖಗೋಳ ವಿಜ್ಞಾನಿಗಳು ಜೀರ್ಣಿಸ್ಕೊಳ್ಳಕ್ ಆಗ್ತಾ ಇಲ್ಲ. ಅವರು ಹೇಳ್ತಾರೆ, 12 ಪಿಡುಗುಲು ಉಲ್ಕೆಗಳು ಪಗದಿನಾದಂಬವನು ವಿಜೃಂಭಿಸ್ತವೆ. 12 ಪಿಡುಗಲು ಪಗದಿನಾದಂಬವನು ತಲ್ಲಡಿಂಚುನು ಭೂಮಿಗೆ ತಲ ಗಡಗಡ ನಡುಗುತ್ತೆ. ಪರ್ವತములు, ಬೆಟ್ಟಗಳು, ಅಡವಿ ಮೃಗములు, ಪ್ರಾಣಿಗಳ ಕಾಡಲ್ಲಿರ್ತಕ್ಕಂಥ ಪ್ರಾಣಿಗಳು, ಬೆಗಡಿ ಅನ್ನಿಯೂ ಬಯಲು ಸೇರಿ ಭಯ ಬಿದ್ದುಬಿಟ್ಟು ಎಲ್ಲವೂ ಬಯಲುಗೊಟ್ಟೋಗ್ತವೆ. ಬಗಡಿ ಅನ್ನಿಯೂ ಬಯಲು ಸೇರಿ ಉನ್ನ ಚೋಟನೆ ಉಂಡು ಒಕ್ಕ ಜಾಮ, ಇದ್ದ ಜಾಗದಲ್ಲಿ ಇರ್ತವೆ 3 ಗಂಟೆಗಳ ಕಾಲ. ಪಕ್ಕದಲ್ಲೇ ಇರ್ತವೆ. ಹಸುವಿನ ಪಕ್ಕ ಹುಲಿ, ಹುಲಿಯ ಪಕ್ಕ ಆನೆ, ಆನೆ ಪಕ್ಕ ಇನ್ನೊಂದು, ಹಾವಿನ ಪಕ್ಕ ಮುಂಗ್ಸಿ, ಎಲ್ಲ ಹಿಂಗೆ ಅಲ್ಲೇ ಕೂತಿರ್ತವೆ 3 ಗಂಟೆ. ಯಾವುದ್ರ ಮೇಲೆ ಯಾವುದು ಅಟ್ಯಾಕ್ ಮಾಡೋದಿಲ್ಲ, ಅಲ್ಲೇ ಇರ್ತವೆ. ಅಡವಿ ಮೃಗములు ಬೆಗಡಿ ಅನ್ನಿಯೂ ಬಯಲು ಸೇರಿ ಉನ್ನ ಚೋಟನೆ ಉಂಡು ಒಕ್ಕ ಜಾಮ 3 ಗಂಟೆ. ಉಸುದ ಮೀದನುನ್ನ ಭೂಮಿಯ ಮೇಲಿರ್ತಕ್ಕಂಥ ಜಲ ತಟಾಕములన్నీ, ನೀರಿನ ಫೋರ್ಸ್ಗಳು, ಪಾತ್ರಗಳು, ಬೇಸಿನ್ಸು, ವಾಟರ್ ಬೇಸಿನ್ಸು, ಜಲ ತಟಾಕములన్నీ ఒక ಜಲము ಸರಿಪೀರ್ಚು, ಇನ್ನೊಂದು ಜಲ ಮೇಲಿಂದ ಬಂದತಕ್ಕಂಥ ನೀರು ಕೆಳಗಡೆ ಭೂಮಿಯ ಮೇಲಿರ್ತಕ್ಕಂಥ ನೀರವನ್ನ ಸೆಕ್ಕಿಂಗ್ ಮಾಡ್ತದೆ. ಅದು ನಾವೇನ್ ಹೇಳ್ತೀವಿ, ಟಾರ್ನೆಡೋ. ಆ ಸೆಕ್ಕಿಂಗ್ ಮಾಡಿ ಭೂಮಿಯ ಮೇಲಿರ್ತಕ್ಕಂಥ ನೀರನ್ನ ಎತ್ಕೊಂಡು ಹೊರಟೋಗ್ತವೆ. ಈ ಘಟನೆಗಳು ಯಮುನಾ ನದಿ ಹತ್ರ ನಡೆದಿದೆ, ಡೆಲ್ಲಿಲಿ ನಡೆದಿದೆ, ಸಿಂಗಪುರಲ್ಲಿ ನಡೆದಿದೆ. ಎಲ್ಲ ಈ ತರದ ಘಟನೆಗಳು ನಡೆದಿರೋದ್ರ ಬಗ್ಗೆ ಇವತ್ತು ವೈಜ್ಞಾನಿಕವಾಗಿ ನಮಗೆ ಚಿತ್ರಗಳ ಸಮೇತ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ನೀರನ್ನು ಎತ್ಕೊಂಡು ಹೋಗ್ತಕ್ಕಂಥ ಘಟನೆಗಳ ಬಗ್ಗೆ ಕೈವಾರ ತಾತಯ್ಯನವರು ಮೊದಲೇ ಬರೆದಿಟ್ಟಿದ್ದಾರೆ. ಆ ಒಂದು ಘಟನೆ, ಆ ವಸುದ ಮೀದನುನ್ನ ಜಲ ತಟಾಕములన్నీ ఒక జలము సరిపీర్చు ಕರಿ ತುರಗ ವೃಷಭ ಒಂಟಿ, ಆನೆ, ತುರಗ, ಕುದುರೆ, ವೃಷಭ, ಹಸುಗಳು, ದನಗರುಗಳು ಇಂಥವೆಲ್ಲನೂ ಚದುರಿ ಪೌರು ಕಾಣದವುನ ಓಡ್ಬಿಡ್ತಾವಂತೆ ಬೈಕೆ. ಇಟ್ಟಿ ವಿಪರೀತ ಮುಲುಪುಟ್ಟು ಇಹಮೂಲೋನ, ಇಂಥ ವಿಪರೀತಗಳು ಮುಂದಿನ ದಿನಗಳಲ್ಲಿ ಸಂಭವಿಸುತ್ತೆ ಅಂತಕ್ಕಂಥ ಅವರು ಬರೆದಿರೋ ಒಂದೇ ಒಂದು ವಚನವನ್ನ ಇವತ್ತು ವಿಜ್ಞಾನಿಗಳು ಜೀರ್ಣಿಸ್ಕೊಳಕ್ ಆಗ್ತಾ ಇಲ್ಲ. ಹಂಗಾಗಿ ಮುಂದಿನ ದಿನಗಳಲ್ಲಿ ದಯವಿಟ್ಟು ಎಲ್ಲ ವೀಕ್ಷಕ ಬಂಧುಗಳು ನೆನ್ಪಿಟ್ಕೊಂಬಿಡಿ, ಇದರ ಸೂಚನೆ ಪ್ರಪಂಚದ ಮಟ್ಟದಲ್ಲಿ ನೋಡ್ತೀರಾ, ನೀವು ವಾಸ ಮಾಡ್ತಕ್ಕಂಥ ನಿಮ್ಮ ಪ್ರದೇಶಗಳಲ್ಲಿ ನೀವೇ ಪರೀಕ್ಷೆ ಮಾಡ್ಕೊಂಬಿಡಿ, ನನ್ನ ಸುತ್ತ ಏನಾಗ್ತಾ ಇದೆ ಅಂತ. ಬೆಂಗಳೂರು ಮಹಾನಗರದ ಜನ ನೀರಿಗಾಗಿ ತತ್ತರಿಸಿ ಹೋಗ್ತಾರೆ ಈ ಬೇಸಿಗೆಗೆ. ವಿದ್ಯುತ್ ಶಕ್ತಿಯ ಕೊರತೆ ತೀವ್ರವಾಗಿ ಕಾಡುತ್ತೆ, ತಾಪಮಾನ ತಡ್ಕೊಳಕ್ಕಾಗಲ್ಲ, ಏನು ಮಾಡಿದ್ರು ಮಲಗಕ್ಕಾಗದೇ ಇರೋ ಪರಿಸ್ಥಿತಿ ಈ ಸರಿ ಸೃಷ್ಟಿಯಾಗುತ್ತೆ, ಅಂತ ತಾಪಮಾನ ರೈಸ್ ಆಗುತ್ತೆ. ಅದು ಆ ಗ್ಲೋಬಲ್ ವಾರ್ಮಿಂಗಿನ ಪರಿಣಾಮದಿಂದಾಗಿ ಬಹಳಷ್ಟು ಆರ್ಟಿಕಲ್ಸ್ ಅನ್ನ ಇಲ್ಲಿ ಬರೀತಾರೆ. ಒಂದು ಹಿಂದಿನ ವಿಡಿಯೋಗಳಲ್ಲೂ ಹೇಳಿದ್ದೀನಿ, 28ಕ್ಕೆ ಚೈನಾದವರು ಕೃತಕ ಸೂರ್ಯನನ್ನ ಲಾಂಚ್ ಮಾಡೋದಕ್ಕೆ ಹೊರಟಿದ್ದಾರೆ. ಮೊನ್ನೆ ಒಂದು ಸುವರ್ಣದಲ್ಲಿ ಕಾರ್ಯಕ್ರಮ ಅದು ಪ್ರಸಾರ ಆಯ್ತು. ಈ ಸೂರ್ಯನ 8 ಪಟ್ಟು ಶಕ್ತಿಯುತವಾದ ಕೃತಕ ಸೂರ್ಯನನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಇದು ಜಗತ್ತಿಗೆ ಬೆಳಕು ಕೊಡುತ್ತಾ, ಜಗತ್ತನ್ನೇ ಭಸ್ಮ ಮಾಡುತ್ತೋ ಇನ್ನೂ ಗೊತ್ತಿಲ್ಲ. ಜಗತ್ತಿಗೆ ಬೆಳಕೇ ಕೊಡೋ ಉದ್ದೇಶನ, ಜಗತ್ತನ್ನೇ ಭಸ್ಮ ಮಾಡ್ತಕ್ಕಂಥ ಉದ್ದೇಶ ಏನು ಗೊತ್ತಿಲ್ಲ. ಆ ತರದ ಕೃತಕ ಸೂರ್ಯ ಹುಟ್ಟೋದಕ್ಕೆ ಮುಂಚೆ ಹೆಚ್ಚು ಕಡಿಮೆ ಈ 25-26ರ ಮಧ್ಯದಲ್ಲಿ 2ನೇ ಸೂರ್ಯ ಉದಯಿಸ್ತಕ್ಕಂಥದ್ರ ಬಗ್ಗೆ ಹಳೆಯ ಎಪಿಸೋಡ್ಗಳಲ್ಲಿ ಮಾತಾಡಿದ್ದೀನಿ. 2ನೇ ಸೂರ್ಯ ಅಡ್ವಾನ್ಸ್ ಆಗಿ ಬರೆದ್ರು, ಸೂರ್ಯನ ಸಿಟ್ಟು. ಈ ಸರಿ ಈ ಸೂರ್ಯನ ಸಿಟ್ಟನ್ನ ಜನ ಈ ಸರಿ ಖಂಡಿತ ಅನುಭವಿಸ್ತಾರೆ. ಆಸ್ಟ್ರೇಲಿಯಾದ ವಿಜ್ಞಾನಿ ಬರೆದ್ರು, ಭೂಮಿಗೆ ಶೀಘ್ರ 2 ಸೂರ್ಯ.
ಏನೇನು ಆಗ್ತಿದೆ ಅಂತಕ್ಕಂಥದ್ದು ನಮ್ಮ ವೀಕ್ಷಕರಿಗೆ ಅರ್ಥ ಆಗ್ಬೇಕು. ಒಂದು, ಸೂರ್ಯನಿಂದ ಬೇರ್ಪಟ್ಟ ಒಂದು ಬೃಹತ್ ಭಾಗ, ಸೂರ್ಯನಿಂದ ಬೇರ್ಪಟ್ಟ ಒಂದು ಬೃಹತ್ ಭಾಗ. ಒಂದು ದುರಂತದ ಸಂಗತಿ ಅಂತಂದ್ರೆ, ಇವತ್ತು ಬೆಳಗ್ಗೆ ನ್ಯೂಸಲ್ಲಿ ನೋಡಿದ್ದು, ಚಿಕ್ಕಬಳ್ಳಾಪುರದ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಎಲ್ಲ ಕೋಳಿ ಫಾರ್ಮ್ಗಳಲ್ಲಿ ರೈತರಿಗೆ ಸೂಚನೆ ಕೊಡ್ತಾ ಇದ್ದಾರೆ, ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಕೋಳಿಗಳನ್ನ ಸಾಯಿಸ್ಬಿಡಿ, ಮುಚ್ಚಿಬಿಡಿ ಅನ್ನೋ ಆದೇಶವನ್ನ ಕೊಡ್ತಾ ಇದ್ದಾರೆ. ಕಾರಣ, ಚಿಕ್ಕಬಳ್ಳಾಪುರದಲ್ಲಿ ಹಕ್ಕಿ ಜ್ವರ ಸ್ಟಾರ್ಟ್ ಆಗಿದೆ. ಬೆಂಗಳೂರಿಗೆ ಇದರ ತಲ್ಲಣ ಈಗಾಗಲೇ ತಟ್ಟಿದೆ. ಪಕ್ಕದಲ್ಲೇ ಇದೆ ನಾವು ಕೂಡ, ಚಿಕ್ಕಬಳ್ಳಾಪುರಕ್ಕೂ ನಮ್ಗೊಂದು 30 ಕಿಲೋಮೀಟರ್ ವ್ಯತ್ಯಾಸ. ಹಂಗಾಗಿ ಯಾವ ತರ ಸ್ಪ್ರೆಡ್ ಆಗುತ್ತೆ ಹೇಳಕ್ ಬರೋದಿಲ್ಲ. ಅದರ ಜೊತೆಗೆ ನಿನ್ನೆ ಒಂದು ನ್ಯೂಸ್ ಚಾನೆಲ್ ತೋರಿಸಿದ್ದು, ಒಂದು ವಿಚಿತ್ರವಾದ ವೈರಸ್ಸು ಏಕಾಏಕಿ 48 ಅವರ್ಸ್ ಅಲ್ಲಿ 53 ಜನಗಳನ್ನ ಬಲಿ ತಗೊಂಡಿರ್ತಕ್ಕಂಥ ಒಂದು ವಿಚಿತ್ರವಾದ ವೈರಸ್ಸು ಸ್ಪ್ರೆಡ್ ಆಗಿರೋದ್ರ ಬಗ್ಗೆ ನಿನ್ನೆ ತೋರಿಸ್ತಾ ಇದ್ರು. ಅದಕ್ಕೆ ಈಗ ಎಚ್ಚರಿಕೆ ಕೊಟ್ಬಿಟ್ರು, ವೈರಸ್ ವ್ಯಾಧಿ ಜಾಗತಿಕ ಭೀತಿ. ವೈರಸ್ ವ್ಯಾಧಿ ಜಾಗತಿಕ ಭೀತಿ ಅಂದ್ರೆ ಈಗಾಗಲೇ ಇದುವರೆಗೂ ಬಂದಂತ ವೈರಸ್ಗಳಲ್ಲ, ಈಗ ಬುನಿಯಾ, ಬ್ರುಸಿಲಾ, ಕ್ಯಾಟ್ಕ್ಯೂ, ನಾನಾ ತರದ ಹೆಸರುಗಳು ಏನ್ ನಾಮಕರಣ ಮಾಡಿದ್ದಾರೆ ಅದರದೊಂದು ಪಟ್ಟಿನೇ ಒಂದ್ ಕಡೆ ಇಟ್ಟಿದ್ದೀನಿ. ನಮ್ಮ ಭಾರತ ದೇಶದವರೇ, ಕರ್ನಾಟಕದ ಮೂಲದವರೇ ಇರಬಹುದು, ಜಗದೀಶ್ ಬಾಯರಿ ಅಂತ ಪ್ಯಾರಿಸ್ ಅಲ್ಲಿ ಒಳ್ಳೆ ಡಾಕ್ಟರ್ ಆಗಿ ಕೆಲಸ ಮಾಡಿಸಿರ್ತಕ್ಕಂಥವ್ರು, ಜಗತ್ತನ್ನ ಮುಂದೆ ಕಾಡ್ತಕ್ಕಂಥ ವೈರಸ್ಗಳ ಬಗ್ಗೆ ಗಂಭೀರ ಲೇಖನವನ್ನ ಅವರು ಬರೆದಿದ್ರು, ಅದನ್ನು ನಾನು ನನ್ನ ಡೈರಿಯಲ್ಲಿ ಬರೆದಿಟ್ಟಿದ್ದೀನಿ. ತೀವ್ರತರವಾದಂತಹ ವೈರಸ್ಗಳ ಹಾವಳಿ ಆರಂಭ ಆಗುತ್ತೆ. ಅದಕ್ಕೆ ಈ ಕಾಲ ಅತ್ಯಂತ ಸೂಕ್ತ ಕಾಲ. ಈ ಸಮ್ಮರ್ ಅಲ್ಲಿ ಅತ್ಯಂತ ಸೂಕ್ತ ಕಾಲ. ಆರ್ಟಿಕಾ ಮತ್ತು ಅಂಟಾರ್ಟಿಕಾದಲ್ಲಿ ಆ ರೋಸ್ ಐಸ್ ಶೆಲ್ಸ್ ಏನಿದೆ, ಆ ಹಿಮದ ಬಂಡೆಗಳಲ್ಲಿ ಮುಚ್ಚೋಗಿರ್ತಕ್ಕಂಥ, ಲಕ್ಷಾಂತರ ವರ್ಷಗಳಿಂದ ಮುಚ್ಚೋಗಿರ್ತಕ್ಕಂಥ ಹೊಸ ವೈರಸ್ಗಳಿಗೆ ಈ ತಾಪಮಾನ ಜೀವ ಕೊಡುತ್ತೆ. ಆ ಕರಗಿ ನೀರಾಗಿ ಬರತಕ್ಕಂಥ ಆ ನೀರಲ್ಲಿ ಹೊಸ ವೈರಸ್ಗಳು ಹುಟ್ಟೋದಕ್ಕೆ ದಾರಿಯಾಗುತ್ತೆ.